ಎಲ್ಲ ಶ್ರಾವಕಿಯರಿಗೆ ಜೈ ಜಿನೇಂದ್ರ. ಬೆಂಗಳೂರು ಜೈನ್ ಮಿಲನ್ ವಲಯ 8ರ ಸುಹಾಸ್ತಿ ಯುವ ಜೈನ್ ಮಿಲನ್ ಅವರು ನಡೆಸುವ 10ನೇ ವರ್ಷದ ಜಿನ ಸಂಪಿಲನಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸ್ತೇನೆ. ಮೊದಲನೇ ವರ್ಷ ಈ ಸುಹಾಸ್ತಿ ಜೈನ್ ಮಿಲನ್ ಅವರ ಕಾರ್ಯಕ್ರಮಗಳು ಬಹಳ ಚಿಕ್ಕ ರೀತಿಯಲ್ಲಿ ಆರಂಭಗೊಂಡು ಈಗ 10ನೇ ವರ್ಷ ತಲುಪಿದೆ. ಇದು ಅವರ ಒಂದು ಗೆಲುವು. ಇದಲ್ಲದೆ ಅವರು ಅಂತಾರಾಷ್ಟ್ರೀಯ ಮಟ್ಟ ದುಬಾಯಿ ಮತ್ತು ಸಿಂಗಾಪುರದಲ್ಲಿ ಬಹಳ ಅದ್ಧೂರಿಯಾಗಿ ಜಿನ ಸಮ್ಮಿಲನವನ್ನು ಮಾಡಿಕೊಟ್ಟರು. ಅಲ್ಲಿಯವರಿಗೂ ಬಹಳ ಸಂತೋಷವಾಯಿತು. ಅದೇ ರೀತಿ ಸಿಂಗಾಪುರದಲ್ಲಿ ಹೊಸ ಜೈನ್ ಮಿಲನ್ ಆರಂಭವಾಯಿತು. ದುಬಾಯಲ್ಲಿ ಎಷ್ಟು ಜೈನರಿದ್ದಾರೆ, ಹಾಗೆ ಸಿಂಗಾಪುರದಲ್ಲಿ ಎಷ್ಟು ಜೈನರಿದ್ದಾರೆ, ಅವರೆಲ್ಲ ಸಂಪರ್ಕವು ಈಗ ನಮಗೆ ಸಿಕ್ಕಿ ಒಂದು ಸಂಘಟನೆ ಆಗಿದೆ. ಇದೆಲ್ಲ ಆಗೋದು ಯುವಕರನ್ನು ಜೈನ್ ಮಿಲನಿಗೆ ಸೇರಿಸುವಂಥದ್ದು ಮತ್ತು ಅವರು ಒಂದು ಒಗ್ಗೂಡಿ ಸಾಮಾಜಿಕ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು ಈ ಜಿನ ಸಮ್ಮಿಲನದ ಉದ್ದೇಶ. ಇದಲ್ಲದೆ ಇವರು ವರ್ಷ ಪೂರ್ತಿ ಫುಡ್ ಫೆಸ್ಟಿವಲ್, ವಸತಿ ಸ್ವಚ್ಛತಾ ಕಾರ್ಯಕ್ರಮ, ಪರಿಸರ ಸ್ವಚ್ಛತಾ ಕಾರ್ಯಕ್ರಮ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನೆಲೆಗಳಲ್ಲಿ ಸಹ ಆದಷ್ಟು ಕೆಲಸಗಳನ್ನು 10 ವರ್ಷದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಹೊಸ ಮೆಂಬರ್ಗಳು ಸಹ ಈ ಸುಹಾಸ್ತಿ ಜೈನ್ ಮಿಲನಿಗಾಗಿದೆ. ನಮ್ಮ ಭಜನಾ ಕಾರ್ಯಕ್ರಮದಲ್ಲೂ ಅವರ ಎಲ್ಲ ಕೆಲಸಗಳನ್ನು ನಮಗೆ ಸಹಾಯಕ ರೂಪದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇದೊಂದು ಒಳ್ಳೆಯ ಸಂಘಟನೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ 10ನೇ ವರ್ಷದ ಸಂಭ್ರಮದ ಅಂಗವಾಗಿ ಮೇ 16 ಮತ್ತು 17ಕ್ಕೆ ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಇವರು ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್, ವಾಲಿಬಾಲ್, ಥ್ರೋಬಾಲ್, ಡ್ರಾಯಿಂಗ್, ರಂಗೋಲಿ, ಪಿಕ್ ಆ್ಯಂಡ್ ಸ್ಪೀಚ್ ಮತ್ತು ಆರ್ಟ್ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಭರ್ಜರಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಚಿಕ್ಕ ಮಕ್ಕಳಿಗೆ ಈ ಆರ್ಟ್ ಕಾಂಪಿಟೀಷನ್ ಮತ್ತು ಪಿಕ್ ಆ್ಯಂಡ್ ಸ್ಪೀಕ್ ಬಹಳ ಉಪಯೋಗ ಆಗುವಂಥದ್ದು. ಯಾಕೆಂದರೆ ನಾಳೆ ಒಂದು ಸ್ಟೇಜಲ್ಲಿ ಹೋಗಿ ಮಾತಾಡಬೇಕು ಅಂತಾದರೆ ಇದು ಚಿಕ್ಕಂದಿರಿನಲ್ಲೇ ಅವರು ಪ್ರೋತ್ಸಾಹ ಕೊಟ್ಟಾಗೆ. ಅದಕ್ಕಾಗಿ ಎಲ್ಲ ನಮ್ಮ ಜೈನ ಬಾಂಧವರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಸುಹಾಸ್ತಿ ಯುವ ಜೈನ್ ಮಿಲನ್ನ ಎಲ್ಲ ಸದಸ್ಯರಿಗೆ ನನ್ನ ಹಾರ್ದಿಕ ಶುಭಾಶಯಗಳು. ಇದು ಇನ್ನಷ್ಟು ಇಂತಹ ಕೆಲಸಗಳನ್ನು ಮಾಡಿ ಬೇರೆ ಬೇರೆ ಊರಿಗೂ ಹೋಗಿ ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗಿ ಅಲ್ಲೂ ಇದನ್ನು ಮಾಡಿದರೆ ನಮ್ಮ ಮಿಲನ್ನ ಜನಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ತಿಳ್ಕೊಂಡಿದ್ದೇನೆ. ಆದ್ದರಿಂದ ಇದರೊಟ್ಟಿಗೆ ಎಲ್ಲ ಸ್ಪರ್ಧಿಗಳಿಗೂ ನನ್ನ ಶುಭ ಕಾಮನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಜಿನೇಂದ್ರ.